ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಹೊಸ ರೆಸಿಪಿ ಮಸಾಲ ಬೆಂಡಿ ಫ್ರೈ. ಇದು ಒಂಥರ ಸ್ನ್ಯಾಕ್ಸ್. ನಮ್ಮ ಮನೇಲಿ ಇದನ್ನು ಸ್ನ್ಯಾಕ್ಸ್ ಥರನೇ ತಿಂತಾರೆ. ಭಾಳ ಸಿಂಪಲ್ ಅದ. ಈಗ ನೋಡ್ಬೋದು ನೀವು. ನಾ ಕುಟ್ಟೋ ಒಳ್ಳ್ಯಾಗ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಬೆಳ್ಳುಳ್ಳಿ ಹಾಕಿ ಉಪ್ಪು ಹಾಕಿ ಇಟ್ಕೊಳಿಕತ್ತೀನಿ. ಮತ್ತು ಹಿಂಗೆ ಎಳೆ ಬೆಂಡೆಕಾಯಿಗೆ ಸ್ವಲ್ಪ ಸೀಳು ಹಾಕ್ಕೋರಿ, ಅಂದರೆ ಕಟ್ ಮಾಡ್ಕೊರಿ. ಅದೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ರಲ್ಲ ಆಗಲೇ, ಅದಕ್ಕೆ ಕಡ್ಲಿ ಹಿಟ್ಟು ಹಾಕೋದು, ಸ್ವಲ್ಪ ಉಪ್ಪು, ಅರ್ಶಿಣ ಪುಡಿ. ನೀರೇನು ಹಾಕೋ ಅವಶ್ಯಕತೆ ಇಲ್ಲ. ಈಗಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ರಲ್ಲ ಎಳೆ ಬೆಂಡೆಕಾಯಿ, ಆ ಬೆಂಡೆಕಾಯಿ ಒಳಗೆ ಇವನ್ನ ಫಿಲ್ ಮಾಡಿ ಇಟ್ಕೊರಿ. ಸ್ವಲ್ಪ ಟೈಮ್ ಹಿಡಿಯುತ್ತದೆ ಅನ್ನಿಸ್ಬೋದು, ಅದರ ಟೇಸ್ಟ್ ಮಾತ್ರ ಭಾರಿ ಇರ್ತದೆ. ಇದನ್ನು ನೀವು ಮಕ್ಕಳಿಗೆ, ಬೆಂಡೆಕಾಯಿ ತಿನ್ನಲಾರ್ದ ಮಕ್ಕಳಿಗೆ ಅಥವಾ ಬೆಂಡೆಕಾಯಿ ಕೆಲವೊಬ್ರಿಗೆ ಇಷ್ಟ ಆಗ್ತಿರಂಗಿಲ್ಲ ಅಂಥವ್ರಿಗೂ ನೀವು ಸ್ನ್ಯಾಕ್ಸ್ ರೂಪದಾಗ ಕೊಟ್ರೆ ಅವ್ರು ಇಷ್ಟಪಟ್ಟು ತಿಂತಾರೆ. ಇಲ್ಲಿ ನೋಡ್ಬೋದು ನೀವು. ಹಂಚ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಅವ್ನು ಫ್ರೈ ಮಾಡ್ಲಿಕ್ಕೆ ಇಡ್ಲಿಕ್ಕತ್ತೀನಿ. ಈಗ ಒಂಥರ ಹೆಲ್ದಿ ಸ್ನ್ಯಾಕ್ ಆಪ್ಷನ್. ಲೆಸ್ ಆಯಿಲ್, ಮೋರ್ ಫೈಬರ್. ಇದ್ರ ಟ್ಯಾಗ್ಲೈನ್ ನೋಡಿರ್ಬೇಕು ನೀವು. ಈಗ ನೋಡ್ರಿ, ಸಣ್ಣಾಗಿ ಇದನ್ನಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊತ ಹೋಗ್ರಿ. ಹಿಂಗೆ ಒಂದು ಚಿಮಟಿ ತೊಗೊಂಡು ಅವ್ನು ಹೊಳ್ಳಿಸಿ ಫ್ರೈ ಮಾಡಿರಿ. ಅಂದರೆ ಎಲ್ಲ ಕಡೆಯಿಂದ ಗೋಲ್ಡನ್ ಕಲರ್ ಆಗಬೇಕು. ಈಗ ನೋಡ್ರಿ, ಈ ಥರದ ಹೆಲ್ದಿ ಮತ್ತು ಸಿಂಪಲ್ ರೆಸಿಪೀಸ್ ನಿಮ್ಗೆ ಬೇಕಂದ್ರೆ ನಮ್ಮ ಸವಿ ಕುಟೀರ ಚಾನಲ್ನ ಫಾಲೋ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಈ ಥರ ಇವನ್ನೆಲ್ಲ ಫ್ರೈ ಮಾಡಿಕೊಂಡು ನೀವು ಸಾಸ್ ಜೊತೆನೂ ತಿನ್ಬೋದು ಅಥವಾ ಹಂಗನೂ ಎಂಜಾಯ್ ಮಾಡ್ಬೋದು. ನೋಡಿರಿ ಎಷ್ಟು ಮಸ್ತ್ ಕಾಣ್ಲಿಕ್ಕತ್ತಾವಲ್ಲ. ಸಿಂಪಲ್ ಬಟ್ ಮೋರ್ ಫೈಬರ್ ರೆಸಿಪೀಸ್ ರೆಡಿ.